ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಇವತ್ತು ನಾನು ಹೇಳ್ಕೊಡ್ತಾ ಇರೋವಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ, ನೀವು ನಿಮ್ಮ ಪ್ರೀತಿಸೋರನ್ನ ದೂರ ಮಾಡ್ಕೊಂಡಿರ್ತೀರ. ಕೋಪ ಮಾಡಿಕೊಂಡು ಅವರು ದೂರ ಹೋಗಿರ್ತಾರೆ, ಮುನಿಸ್ಕೊಂಡು ದೂರ ಹೋಗಿರ್ತಾರೆ, ಬ್ರೇಕಪ್ ಆಗಿರುತ್ತೆ. ಸರಿನಾ? 6 ತಿಂಗಳಾಗಲಿ, ವರ್ಷ ಆಗಿರಲಿ, ಬ್ರೇಕಪ್ ಆಗಿರುತ್ತೆ. ಅವರು ನಿಮ್ಮಿಂದ ದೂರ ಇದ್ದರೆ ಅವರ ಈಗೋ ಕೋಪ ಇದು ಜಾಸ್ತಿಯಾಗಿ ನಿಮ್ಮಿಂದ ಅವರು ದೂರ ಇದ್ದರೆ, ಇವತ್ತು ನಾನು ಹೇಳ್ಕೊಡೋವಂಥ ಈ ತಂತ್ರದಿಂದ ಅವರಾಗಿ ಅವರೇ ಅವ್ರ ಕೋಪವನ್ನು ಕಡಿಮೆ ಮಾಡಿಕೊಂಡು ನಿಮಗೆ ಫೋನ್ ಮಾಡ್ತಾರೆ. ಖಂಡಿತವಾಗ್ಲೂ ಇದು ನಿಜ. ಹೇಗೆ ಅಂತಂದರೆ, ನೀವು ಇದನ್ನು ಕಂಟಿನ್ಯೂಸ್ ಆಗಿ 3 ದಿನ ಅಥವಾ 7 ದಿನ ನೀವು ಇದನ್ನು ಮಾಡಬೇಕಾಗತ್ತೆ. ಸ್ನೇಹಿತರೆ, 3 ದಿನದಲ್ಲಿ ರಿಸಲ್ಟ್ ಬರೋಕ್ಕೆ ಚಾನ್ಸಸ್ ತುಂಬ ಇರುತ್ತೆ. ಹೇಗೆ ಅಂತಂದರೆ, ನೀವು ಇದರಲ್ಲಿ ಮಾಡಬೇಕಾಗಿರೋದು ಇಷ್ಟೇ: ಶ್ರದ್ಧೆ, ನಂಬಿಕೆ. ಸರಿನಾ? ನಂಬಿಕೆ ಇಟ್ಟು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಅವ್ರು ನಿಮಗೆ ಫೋನ್ ಮಾಡೇ ಮಾಡ್ತಾರೆ. ಸ್ನೇಹಿತರೆ, ಇದನ್ನು ನೀವು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲವನ್ನು ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ. ಸರಿನಾ? ವಿಡಿಯೋ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ತಂತ್ರವನ್ನು ಮಂಗಳವಾರ, ಶನಿವಾರ, ಅಮಾವಾಸ್ಯೆ, ಪೌರ್ಣಮಿಗೆ ಶುರು ಮಾಡಬೇಕು. ಸ್ನೇಹಿತರೆ, ಇದನ್ನು ನೀವು ರಾತ್ರಿ 9 ಗಂಟೆಯಿಂದ 10 ಗಂಟೆ ಒಳಗಡೆ ನೀವು ಇದನ್ನು ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂದರೆ, ಇದಕ್ಕೆ 3 ಲವಂಗ ಬೇಕು. ಸರಿನಾ? 3 ಲವಂಗ, ಒಂದು ಲವಂಗವನ್ನು ಹತ್ತಿಸೋಕೆ, ಉರಿಸೋಕೆ ಒಂದು ಮಣ್ಣಿನ ದೀಪ, ಸರಿನಾ, ಖಾಲಿ ದೀಪ. ಆಮೇಲೆ ಕರ್ಪೂರವನ್ನು ತಗೊಳ್ಳಿ, ಜೊತೆಗೆ ಕಪ್ಪು ಬಟ್ಟೆಯನ್ನು ತಗೊಳ್ಳಿ. ಕಪ್ಪು ಬಟ್ಟೆ 4 ಇಂಚ್ ಇರೋವಂಥದ್ದು, ಸ್ಕ್ವಯರ್ ಆಕಾರದಲ್ಲಿರುವಂಥದ್ದು ಕಪ್ಪು ಬಟ್ಟೆ. ಜೊತೆಗೆ ಒಂದು ಬಿಳಿ ಪೇಪರ್ ಮೇಲೆ ನಿಮ್ಮ ಹುಡುಗಿಯ ಹೆಸರನ್ನು ಕೆಂಪು ಬಣ್ಣದಲ್ಲಿ ಬರೀರಿ. ಸರಿನಾ? ಇಷ್ಟನ್ನು ನೀವು ಮಾಡಬೇಕಾಗತ್ತೆ. ಈಗ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸ್ನೇಹಿತರೆ, ನಿಮ್ಮ ರೂಮಲ್ಲಿ ನೀವು ಯಾವುದೇ ಥರದ ಡಿಸ್ಟರ್ಬೆನ್ಸ್ ಆಗಬಾರ್ದು. ನೀವು ಇದನ್ನು ಮಾಡಬೇಕಾದ್ರೆ ಸೈಲೆಂಟಾಗಿರುವಂಥ ನಿಮ್ಮ ರೂಮಲ್ಲಿ ಕೂತ್ಕೊಂಡು ನೀವು ಇದನ್ನು ಮಾಡ್ಬೋದು. ರೂಮಲ್ಲಿ ಕೂತ್ಕೊಳ್ಳಿ. ನೀವು ಒಂದು ಲವಂಗವನ್ನು ಕೈಯಲ್ಲಿ ತಗೊಳ್ಳಿ. ನೀವೇನು ಮಾಡಬೇಕು, ಅವರ ಹೆಸರನ್ನ 21 ಸಲ ಹೇಳಿಬಿಟ್ಟು ನೀವು ಈ ಮಾತನ್ನು ಹೇಳಿ: ನನ್ನ ಪ್ರೀತಿ ಅಗ್ನಿಯಂತೆ ಉರಿಯುತ್ತಿದೆ, ನೀನು ನನಗೆ ಫೋನ್ ಮಾಡದೆ ಇರಲಾರೆ, ನೀನು ನನಗೆ ಫೋನ್ ಮಾಡದೆ ಇರೋಕ್ಕಾಗೋದೇ ಇಲ್ಲ ಅಂತ ನೀವು ಇದನ್ನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿ ಹೇಳಬೇಕಾಗತ್ತೆ. ಹೇಳಿಬಿಟ್ಟು ಆ ಲವಂಗವನ್ನು, ಕರ್ಪೂರವನ್ನು ಹತ್ತಿಸಿ, ಕರ್ಪೂರಕ್ಕೆ ಬೆಂಕಿ ಹಚ್ಚಿ ಅದನ್ನು ನೀವು ಸುಡಬೇಕಾಗತ್ತೆ. ಮೊದಲನೇ ಲವಂಗವನ್ನು. 2ನೇ ಲವಂಗ ತಗೊಳ್ಳಿ, ಮತ್ತೆ 21 ಸಲ ಅವರ ಹೆಸರನ್ನು ಹೇಳಿ ಇದೇ ಮಾತನ್ನು ರಿಪೀಟ್ ಮಾಡಿ, ಮತ್ತೆ ಅದನ್ನು ಬೆಂಕಿಗೆ ಹಾಕಿ. 3ನೇ ಲವಂಗ ತಗೊಳ್ಳಿ, ಮತ್ತೆ ಅದನ್ನು ಇದೇ ರೀತಿ ರಿಪೀಟ್ ಮಾಡಿ ಬೆಂಕಿಗೆ ಹಾಕಿ. 3 ಸಲ ಇದನ್ನು ನೀವು ಮಾಡಿದ್ಮೇಲೆ ಏನು ಮಾಡಬೇಕು ಅಂದರೆ, ಕಪ್ಪು ಬಟ್ಟೆ ಹೇಳೋದ್ನಲ್ಲ, ಕಪ್ಪು ಬಟ್ಟೆಗೆ ನೀವು ಚಿಕ್ಕದಾಗಿ ಬಿಳಿ ಪೇಪರ್ ಮೇಲೆ ಹೆಸರನ್ನು ಬರೆದುಬಿಟ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿ. ಸರಿನಾ? ಫೋಲ್ಡ್ ಮಾಡಿಬಿಟ್ಟು ಆ ಕಪ್ಪು ಬಟ್ಟೆಯ ಮಧ್ಯದಲ್ಲಿ ಅದನ್ನು ಇಟ್ಬಿಟ್ಟು ಅದನ್ನು ಕೂಡ ಫೋಲ್ಡ್ ಮಾಡಿ ಸುತ್ತಬಿಟ್ಟು ನೀವು ಅದನ್ನು ಕೈಯಲ್ಲಿ ತಗೊಂಡು ನಿಮ್ಮ ಹೃದಯ ಭಾಗದಲ್ಲಿ ಅದನ್ನು ಹಿಡ್ಕೋಬೇಕಾಗತ್ತೆ. ಅದನ್ನು ಹಿಡ್ಕೊಂಡು ನೀವು ಈ ಮಾತನ್ನು ಹೇಳಬೇಕಾಗತ್ತೆ 5 ನಿಮಿಷದವರೆಗೂ. ಸ್ನೇಹಿತರೆ, ಏನು ಹೇಳಬೇಕು ಅಂತ ಹತ್ರ ನೀವು ಅದನ್ನು ಹಿಡ್ಕೊಂಡು ನೀವು ಈ ಮಾತನ್ನು ಹೇಳ್ತೀರಾ: ನಿನ್ನ ಫೋನ್ ಇಲ್ಲದೆ, ನಿನ್ನ ಕಾಲ್ ಇಲ್ಲದೆ ನನ್ನ ಮನಸ್ಸು ಶಾಂತ ಆಗೋದಿಲ್ಲ, ನೀನು ನನಗೆ ಈಗಲೇ ಸಂಪರ್ಕಿಸು, ನೀನು ನನಗೆ ಈಗಲೇ ಕಾಲ್ ಮಾಡು ಅಂತ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ ಅವರ ಮುಖವನ್ನು ಇಮ್ಯಾಜಿನ್ ಮಾಡ್ಕೊತೀರಾ, ವಿಜುವಲೈಸ್ ಮಾಡ್ಕೋತೀರಾ. ಅವರು ನನಗೆ ಫೋನ್ ಮಾಡೇ ಮಾಡ್ತಾರೆ, ಅವ್ರು ನಿಮ್ಮ ಕಣ್ಣು ಮುಂದೆನೇ ಇದ್ದಾರೆ ಅನ್ನೋ ಫೀಲ್ ಮಾಡಿಕೊಂಡು ನೀವು ಕಣ್ಣು ಮುಚ್ಕೊಂಡು ನೀವು ಇದನ್ನು ಹೇಳ್ತೀರಾ 5 ನಿಮಿಷ. ಸರಿನಾ? 5 ನಿಮಿಷ ಇದನ್ನು ನೀವು ಮಾಡ್ತೀರಾ. ಆಮೇಲೆ ಏನು ಮಾಡ್ತೀರಾ ಅಂದರೆ, ಎಲ್ಲವನ್ನು ತೆಗೆದು ಈ ಲವಂಗ ಹುರಿದಿರೋ ಬೂದಿ, ಬಟ್ಟೆ ಎಲ್ಲವನ್ನು ತೆಗೆದು ಒಂದು ಪೆಟ್ಟಿನಲ್ಲಿ ಹಾಕಿ ಎತ್ತಿ ಇಡ್ತೀರಾ. ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿ ಮಡಗ್ಬಿಡಿ. ಸರಿನಾ? ಇದೇ ಥರ 3 ದಿನ ಮಾಡಿ. ಎಲ್ಲ ಹೊಸದನ್ನೇ ತಗೊಳ್ಳಿ. ಹೊಸ ಲವಂಗ, ಹೊಸ ಪೇಪರ್, ಹೊಸ ಬಟ್ಟೆ ಎಲ್ಲವನ್ನು ಹೊಸದೇ ತಗೊಂಡು ಏನು ಮಾಡ್ತೀರಾ, 3 ದಿನನೂ ಮಾಡ್ತೀರಾ. ನಿಮ್ಮ ರಿಸಲ್ಟ್ ಏನಾಗುತ್ತೆ ಅನ್ನೋದನ್ನ ನೀವು ನೋಡ್ತೀರಾ. ಜೊತೆಗೆ ಹೆಚ್ಚು ರಿಸಲ್ಟ್, ಜಾಸ್ತಿ ಶಕ್ತಿ ಬೇಕು ಅಂತಂದರೆ 7 ದಿನ ಮಾಡಿ. ಸರಿನಾ? 3 ದಿನದಲ್ಲಿ ಬೈ ಚಾನ್ಸ್
ಬರಲಿಲ್ಲ ರಿಸಲ್ಟ್ ಅಂದರೆ ಕಂಟಿನ್ಯೂಸ್ ಆಗಿ 7 ದಿನ ಮಾಡಿ. 7 ದಿನ ಮಾಡಿಬಿಟ್ಟು ಎಲ್ಲವನ್ನು ಸೇರಿಸಿ ಡಬ್ಬಿಗೆ ಹಾಕಿ ಮಡಗಿರ್ತೀರಲ್ವ, ಎಲ್ಲವನ್ನು ಸೇರಿಸಿ ನೀವೇನು ಮಾಡ್ತೀರಾ, ನೀವು 7 ದಿನದ ನಂತರ ಬೆಳಗ್ಗೆ 6ರಿಂದ 8 ಗಂಟೆ, ಸಂಜೆ 6ರಿಂದ 8 ಗಂಟೆನಲ್ಲಿ ನೀವು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇರುವಂಥ ಯಾವುದಾದ್ರೂ ಒಂದು ಮರದ ಕೆಳಗೆ ಸ್ವಲ್ಪ ದೂರ ಹೋಗಿ ಯಾವುದಾದ್ರೂ ಒಂದು ಮರದ ಕೆಳಗಡೆ ಗುಂಡಿ ತೋಡಿಬಿಟ್ಟು ಅದನ್ನು ನೀವು ಊತಾಕ್ಬಿಡ್ತೀರಾ. ಗುಂಡಿ ತೋಡಿ ಮಣ್ಣು ತೆಗೆದ್ಬಿಟ್ಟು ಹಾಕ್ಬಿಟ್ಟು ಮುಚ್ಚಿಬಿಡ್ತೀರಾ. ಮನೆಗೆ ಬಂದು ನೀವು ಸ್ನಾನ ಮಾಡಿ, ಸರಿನಾ? ಮನೆಗೆ ಬಂದು ಸ್ನಾನ ಮಾಡಿ. ಸ್ನೇಹಿತರೆ, ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬರಬೇಕು, ಕರೆಕ್ಟಾಗಿ ವಿಜುವಲೈಸೇಷನ್ ಮಾಡಬೇಕು. ನೀವು ನಂಬಿಕೆ ಇಟ್ಟು ಇದನ್ನು ನೀವು ಮಾಡಿ. ತಂತ್ರ ಮಾಡಿದ ಮೇಲೆ ಫೋನನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಆದರೆ ಪದೇ ಪದೇ ಅಪನಂಬಿಕೆಯಿಂದ ಫೋನನ್ನು ತೆಗೆದು ಚೆಕ್ ಮಾಡಬಾರ್ದು, ಸರಿನಾ? ನಾರ್ಮಲಾಗಿ ಆರಾಮಾಗಿ ಫ್ರೀಯಾಗಿ ಮೈಂಡ್ ಫ್ರೀ ಮಾಡಿಕೊಂಡು ನೀವು ನಿಮ್ಮ ಫೋನನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಸರಿನಾ? ಇದನ್ನು ನೀವು ಮಾಡ್ಕೊಂಡು ಬನ್ನಿ. ಮಧ್ಯೆ ಮಧ್ಯೆ ಕೇಳ್ತಿರ್ತೀರ, ನಾವು ನಾನ್ ವೆಜ್ ತಿನ್ಬೋದಾ? ಸ್ನೇಹಿತರೆ, ನಾನು ಹೇಳ್ಕೊಡೋಂಥ ಯಾವುದೇ ತಂತ್ರಕ್ಕೂ ನಾನ್ ವೆಜ್ ಮಾತ್ರ ಮುಟ್ಟೋ ಹಾಗಿಲ್ಲ, ಸರಿನಾ? ಇದು ಶುದ್ಧ ಮನಸ್ಸಿನಿಂದ ಮಾಡ್ತಾ ಇರೋವಂಥ ತಂತ್ರಗಳಾಗಿರೋದ್ರಿಂದ, ಒಳ್ಳೆ ಕೆಲಸಕ್ಕೆ ಮಾಡ್ತಾ ಇದರಿಂದ ನಾನ್ ವೆಜ್ ತಿನ್ನೋದ್ರಿಂದ ನಮ್ಮ ಮನಸ್ಸು ನಮ್ಮ ಹಿಡಿತಕ್ಕೆ ಸಿಕ್ಕೋದಿಲ್ಲ, ಸರಿನಾ? ನಮ್ಮ ತಮಸ್ಸಿನ ಆಹಾರ ನಮ್ಮ ಮನಸ್ಸಿನ ಶಕ್ತಿಯನ್ನು ಕಡಿಮೆ ಮಾಡುತ್ತೆ, ತಂತ್ರದ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ಮುಟ್ಟಬೇಡಿ. ಹುಡುಗರಾದರೆ ಹೇಳ್ತಾ ಇದ್ದೀನಿ, ಡ್ರಿಂಕ್ಸು ನಾನ್ ವೆಜ್ಜು ಏನು ಮುಟ್ಟಬಾರ್ದು, ಸರಿನಾ? ನೀವು ಪ್ರೀತಿಸೋರಿಗೋಸ್ಕರ ನೀವು ಇದನ್ನು ಮಾಡಲೇಬೇಕಾಗತ್ತೆ, ಸರಿನಾ ಸ್ನೇಹಿತರೆ? ಏನಾದರೂ ಡೌಟ್ ಇದ್ದರೆ ನನಗೆ ಕೇಳಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಮಗೋಸ್ಕರನೇ ನಾನು ಇದ್ದೀನಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಹೇಳ್ಕೊಡ್ತೀನಿ. ಸ್ನೇಹಿತರೆ, ಇದನ್ನು ನೀವು ಕಡ್ಡಾಯವಾಗಿ ಪಾಲಿಸ್ಕೊಂಡು ಬನ್ನಿ. ನಂಬಿಕೆ ಇಟ್ಟು ಮಾಡಿ. ನಂಬಿಕೆ ಇಲ್ಲದೆ ನೀವು ಏನನ್ನೂ ಮಾಡೋಕ್ಕೆ ಹೋಗಬೇಡಿ, ಸರಿನಾ? ನನ್ನ ಮೇಲೆ ನಂಬಿಕೆ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ದೇವರನ್ನು ನಂಬಬೇಕು, ಈ ತಂತ್ರವನ್ನು ನಂಬಿ ಮಾಡಿ. ಅಗ್ನಿ ಲವಂಗ ತಂತ್ರ ತುಂಬಾ ಪವರ್ಫುಲ್ಲು. 3 ದಿನದಲ್ಲಿ ಅವ್ರು ನಿಮಗೆ ಫೋನ್ ಮಾಡೇ ಮಾಡ್ತಾರೆ, ಸರಿನಾ? ಸ್ನೇಹಿತರೆ, ಏನಾದ್ರು ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ನೀವು ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಗಳಿಗೆ ಶೇರ್ ಮಾಡಿ, ಸರಿನಾ? ಮತ್ತು ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ಏನು ಮಾಡ್ತೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ಸರಿನಾ? ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆ ಕೀಪ್ ವಾಚಿಂಗ್. ಬಾಯ್ ಗಾಯ್ಸ್, ಲವ್ ಯು ಆಲ್.